ಹಲೋ ಗುರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದ್ರೆ ನೆಮ್ಮದಿಯಾಗಿರ್ಬೇಕು. ಆಕ್ಚುಲಿ ನಾವು ಹೋಗ್ತಿರೋದು ಬಂದಿವತ್ತು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ಮತ್ತೆ ಎಲ್ಬತ್ತದು ಹೆಬ್ಬೂರು ಹತ್ರ ಇರೋ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ನಮ್ಮೂರಿಂದ ತುಂಬ ಹತ್ರನೇ. ನಾನು ಯಾವತ್ತೂ ಹೋಗಿಲ್ಲ. ಈ ನನ್ನ ಮಕ್ಕಳು ಮಾತ್ರ ನಾನು ಬಿಟ್ಟು ವಾರಕ್ಕೆ 2 ಸತಿ ಹೋಗಿ ಬರ್ತಾರೆ. ಇವ್ನು ನೋಡಿದ್ರೆ LKG ಜೊತೆ ಅವನು, ಇವ್ನು ನೋಡಿದ್ರೆ 5ನೇ ಕ್ಲಾಸಿಂದ ಜೊತೆ ಅವನು. ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾರೆ ನೋಡು. ಬನ್ನಿ, ನಿಮ್ಮೂರ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀನಿ. ಏನೇನು ಫೋನ್ ಮಾಡ್ತೀವಿ, ದೇವಸ್ಥಾನಕ್ಕೆ ಯಾವಾಗ ಹೋಗ್ತೀವಿ, ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತೀನಿ. ತುಂಬ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ. ಎಲ್ಲ ವಿಡಿಯೋದಲ್ಲೆಲ್ಲ ನಮ್ಮದು ಅಡ್ರೆಸ್ ಹೇಳಿ ಅಡ್ರೆಸ್ಸಲ್ಲೇ ಫೇಮಸ್ ಮಾಡ್ತೀವಿ ಎಲ್ಲರೂ. ನಿನ್ನ ಹೆಸರೇ ಕಟ್ಟು ಮಚ್ಚ ಚಿಕ್ಕಪ್ಪ ಕಲ್ಕಿ ಆಯ್ ಮಾಡೋದು ಕಲ್ಕಿ. ಏನು ಇಷ್ಟ ಗಾಡಿ ಓಡಿಸ್ತಾ ನೋಡಿದ್ರು. ಹ್ಯಾಂಡ್ರೆಡ್ ಗಾಡಿ ಓಡಿಸ್ಬೇಕು ಮುಂಚೆ. ಇಂಗ್ಲೀಷ್ ಬೇಡ, ತುಂಬಾ ಅಚ್ಚುಕಟ್ಟಾಗಿ ಗಾಡಿ ಓಡಿಸ್ಬೇಕು. ಇಂಗ್ಲೀಷ್ ಬೇಡ, ವಿಶಾಲ ಹೃದಯದ ಮತ್ತೆ ಈ ದೇವಸ್ಥಾನಕ್ಕೆ ಎಷ್ಟು ಮಂದಿ ಬಸ್ಸಲ್ಲಿ ಬಂದವರು ಜನ. ಇವರು ಗಾಳಿ ಬರ್ತಾ ಇರ್ತದೆ, ಸೊ ಪ್ರಾಪರಾಗಿ ಕೇಳಿಸಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನೊಂದು 3 ದಿವಸ ಮೈಕ್ ತಗೊಂಡು ಪ್ರಾಪರಾಗಿ ವಾಯ್ಸ್ ಎಲ್ಲ ಬರುತ್ತೆ. ಏನು ಮಚ್ಚ ಅದು ಅದು ಗಾರ್ಮೆಂಟ್ಸ್ ಗಾಡಿನ ಅಲ್ವಾ ನಾವು ನಿಂತಿರೋದು ಮಚ್ಚ? ಇದಕ್ಕೆ ಬಂದಿರೋದು ಅವ್ರು ಗಾರ್ಮೆಂಟ್ಸಿಗೆ ಜನ ಸೇರಿಸ್ಕೊಳ್ಳೋದು. ಜನ ಸೇರಿಸ್ಕೊಂಡ್ರೆ ಸ್ಕೂಲ್ಗೆಲ್ಲ ಬಂದಂಗೆ ಬರ್ತಾರ. ನಾಗೂರಲ್ಲಿ ಮುಂದೆ ಒನ್ನೂರಿಗೆಲ್ಲ ಹೋಗಿ ಸಿಗ್ತೀನಿ. ಇನ್ನೂ ತುಂಬ ಜನ ಹುಡುಗರು ಬರೋರಿದ್ದಾರೆ. ಅವರೆಲ್ಲ ಬರಲಿ, ಒಟ್ಟಿಗೆ ಜಾಯ್ನ್ ಆಗ್ಬಿಟ್ಟು ಒಟ್ಟಿಗೆ ಎಲ್ಲ ಹೋಗೋಣ. ಯಾವುದಲ್ಲ KGF ನಿನ್ನ ಬೈಕಲ್ಲಿ ನಾವು ಹೋದ್ರೆ ಆಯ್ತಾ. ಮಚ್ಚ ಪ್ರಾಪರಾಗಿ ನಮ್ಮೂರಿಂದ ಎಷ್ಟು ಕಿಲೋಮೀಟರ್ ಇರೋದು ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ? ಎಷ್ಟೈತೆ? 30 ಕಿಲೋಮೀಟರ್ ಐತಾ? ಪ್ರಾಪರಾಗಿ ಎಷ್ಟೈತೆ? ಇಲ್ಲಿಂದ ಒಂದು 5 ಊರಿಂದ ಹೊನ್ನೋಡ್ಗೆಯಿಂದ ನಾಗೋಲಿಗೆ 6 ಕಿಲೋಮೀಟರ್. 6 ಎಲ್ಲ ಕಣ ಜಾಸ್ತಿ ಐತೆ. ಊರಿಂದ 9 ಕಿಲೋಮೀಟರ್ ಒನ್ನೂರಿಗೆ. ನಾಗವಲ್ಲಿ ಮಚ್ಚ, ನಾಗವಲ್ಲಿಗೆ ಯಾಕಲ್ಲ ಮಚ್ಚ ಬಂಕ್ನೆಲ್ಲ ಒಂದು ರೌಂಡ್ ಆಗ್ತಿದೆಯಲ್ಲ ಬಂಕ್ನ. ಓಯ್ ಏ ಬಾಯಿಲಿ, ನಿಮ್ಮ ಅಣ್ಣ ಇಲ್ಲ ಒಂದು ಬಾಯಿಲಿ. ನಾವಿಲ್ಲೇ ಹಾಕ್ಸ್ಬೇಕು, ನಿನ್ನ ಹತ್ರನೇ ಹಾಕ್ಸ್ಬೇಕು ಅಂತ ಬಂದಿರೋದು ನಾವು. 1 ಅವರ್ ಅಲ್ಲ, ಸಾಯಂಕಾಲ ಆದ್ರೂ ಪರವಾಗಿಲ್ಲ, ಇಲ್ಲೇ ನಿನ್ನ ಹತ್ರನೇ ಹಾಕ್ಸ್ಬೇಕು ನಾವು. ಯಾಕಲ್ಲ, ಇಲ್ಲೇ ನಿಲ್ಸ್ಬೇಕು ನಾವು, ಇಲ್ಲೇ ನಿಲ್ಸ್ಬೇಕು. ಗನ್ಕೊಂಡು ನಾವು ಹಾಕಂತೀವಿ. ಕೊಡಕ್ಕಾಗ್ತದೆ ಇಲ್ವಾ ನೋಡಿ. ಈಗ ಇಲ್ಲಿ ಹೇಳಾಯ್ತು. ಏನು ಹೇಳ್ತಾರೆ? ಎಷ್ಟು ತಿಂತೀಯ ಚಪಾತಿ? 2 ಮಾತ್ರ ತಿಂತೀಯ? ಗಾಡೀಲಿ ಬರ್ಬೇಕಾದ್ರೆ ಬೇರೆ ಏನೋ ಹೇಳ್ದೆ ಅಣ್ಣ, ತಿನ್ಬೇಕು ಅವ್ರು ಮಚ್ಚ. ಇಬ್ರು ಒಂದೇ ಸೈಜು. ಹಂಗೆ ಇರ್ಬೇಕು ಸುಮ್ನಿರ್ ಮಚ್ಚ, ಸ್ಮಾರ್ಟಾಗಿ ನೋಡಿ. ಹೆಂಗ್ ಸ್ಮಾರ್ಟ್ ಆಗಿದ್ಯಾ? ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ಮನುನ ಮಚ್ಚ? ಎಷ್ಟಕ್ಕೆ ಹಾಕ್ಸ್ತೆ? ನಿಧಾನ ಕೊಡಿಯೋ. ಆಗ್ಲಿ ಎಲ್ಲ ಹೊಲ್ಟೋಗೋದು ಪಾಪ. ಏನಾಯ್ತು ಅದ್ರ ಗಾಡೀಲಿ ಜಿವೆಲ್ಲ ತೆಗೆದು ಬಿಟ್ಟಿದೆಯಲ್ಲ ಅದಕ್ಕೆ ಇದೆಯಲ್ಲ ಮಚ್ಚ. ಲೇ ಶಾರ್ಟ್ಸು ಮಕ್ಕಳು ತಿನ್ನೋದು ಕಳ್ಳ ಅದು. ಇದು ನನಗ ಅಲ್ಲ, ವಿಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಸೈಲೆಂಟಾಗಿ ನನಗೆ ಕೊಡ್ತೀಯಲ್ಲ ನನ್ನ ಮಗ ನೀನು. ಎಲ್ಲ ಲಾಲಿಪಾಪ ಬಿಡಲ್ವಲ್ಲ ಲಾಲಿ ಮಚ್ಚ. ಇದು ಬಿಚ್ಕೊಡು. ಕೀ ಕೊಟ್ಟಿಲ್ವ ಅಂತ ಕಣಲ್ಲ. ಯಾರು ಗಾಡಿ ಅವರು ಒನ್ನೂರು ಕೇಳಿ ಜ್ಯೂಸ್ ಕುಡಿತಾ ಇದ್ದೀವಿ. ಜ್ಯೂಸ್ ಕುಡ್ಕೊಂಡು ಇನ್ನೂ ತುಂಬ ಜನ ಹುಡುಗರು ಬರ್ಬೇಕು. ಅವ್ರನ್ನೆಲ್ಲ ವೆಯ್ಟ್ ಮಾಡ್ಕೊಂಡು ಇಲ್ಲಿಂದ ಹೋಗೋದು. ಅಷ್ಟೇ ಗುರು, ಚಳಿ ಜಾಸ್ತಿ ಇರಬೇಕು ಅಂತ ಹೇಳೋದು. ನೋಡು, ಲಾಲಿಪಾಪ್ ಎಲ್ಲ ಬಿಚ್ಕೊಡಕ್ಕೆ ಇಟ್ಕಾಗೂ ಇರಬೇಕು ಫ್ರೆಂಡ್ಸ್. ಏನು ಮಕ್ಕ ನೋಡಿ, ಈಗ ಅವನೇ ತಿಂತ ನೋಡು. ವಿಡಿಯೋ ಆನ್ ಮಾಡಿದ್ದೀನಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಮ್ಮ ಬಿಟ್ಬಿಟ್ಟು ಹೆಂಗೆ ಕುಡಿತಾವ್ ನೋಡಿ. ಮಾನವೀಯತೆ ಅನ್ನೋದೇನೋ ಐತೆ ನಿನಗೆ? ಇಲ್ಲ ಬಿಡಪ್ಪ ನಿನಗೆ ಮಚ್ಚ. ನಿನಗೆ ಸ್ಟ್ರಾ ಹಾಕೊಂಡು ಕುಡಿಬಾರ್ದು ಮಚ್ಚಿ, ಹೆಲ್ತ್ಗೆ ಒಳ್ಳೇದಲ್ಲ.
ಇಲ್ಲಿ ನೋಡಿ, ಇಲ್ಲಿ ಬರೀ ಕೂರ್ಲೆ ಕಾಣಿಸ್ತಾ ಐತಲ್ಲ ಮಚ್ಚ ನಿಂದು. ನೋಡು ಗುರು, ಎಷ್ಟು ಜನ ಹುಡುಗಿರು ಕನ್ಸೋ ಹಿಂಗೆ ಕೂರ್ಲು ಬಿಡೋದು. 12 ಗಂಟೆ ಕಣ್ಣಲ್ಲಿ ಇನ್ಯಾವಾಗಲ್ಲ ದೇವಸ್ಥಾನಕ್ಕೆ ಹೋಗೋದು. 12 ಗಂಟೆ ಮೇಲೆ ಇನ್ನೂ 100 ಕೆಲೆ ಇದ್ದೀವಿ ಗುರು. 12 ಗಂಟೆ ಆಯಿತು ಆಗಲಿ. ನನ್ನ ಮಕ್ಕಳನ್ನ ನಂಬ್ಕೊಂಡ್ರೆ ನಮ್ಮ ಜೀವಮಾನ ಪೂರ್ತಿ ಬರೀ ಕಾಯೋದೇ ಆಯಿತು ಗುರು. ಇಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡ್ರೆ ಇಷ್ಟೊತ್ತಿಗೆ ವಾಪಸ್ ಬರ್ತಾ ಇರ್ತಿದ್ದೆ. ನೀವು ಎಲ್ಲ ಅವ್ರಂತಲ್ಲ ಅವರು. ಎಷ್ಟೊತ್ತಲ್ಲ ಕಾಯೋದು ನಿನಗೆ? ಹಾಂ, ಏನು ಬೆಳಿಗಿಂದ ಬರ್ಬೇಕಾ ನೀನು ರೆಡಿಯಾಗಿ? ಏನು ನೋಡೋ ದೇವಸ್ಥಾನ ಹೆಂಗೆ ಎಲ್ಲ ಕಳ್ಳಾಲೇ. ಹಾಂ, ಬೆಳಿಗ್ಗೆ 10 ಗಂಟೆಯಿಂದ ಬರ್ಬೇಕಾ ನೀನು? ಹಾಂ, 10 ಗಂಟೆಯಿಂದ ಬರ್ಬೇಕಾ ನೀನು? ಯಾಕಲ್ಲ ಮಚ್ಚ ಅದನ್ನ ಹಂಗೆ ಮಾಡ್ತಾ ಇದೀಯಾ? ಬರೀ ಎಲ್ಲ ಇಂಥ ಲಜ್ಜೆ ಕೆಲಸ ಮಾಡಲ್ಲ. ವಿಡಿಯೋ ಆನ್ ಮಾಡ್ತಿದ್ದಂಗೆ ಸೈಲೆಂಟ್ ಆಗ್ಬಿಡ್ತೀಯಲ್ಲ, ಯಾಕೆ ಮಚ್ಚ? ನೋಡಿ ಹೆಂಗೆ ತಿರುಗಿಸ್ತಾವ ಮಕ್ಕಳಾಟ ಆಡ್ದಂಗೆ ಆಡ್ತಾ ಇದೆಯಲ್ಲ. ನೋಡು, ತಿರುಗಿಸ್ಲಾ? 2 ಸತಿ ತಿರುಗಿಸಿದ್ರೆ ಏನಾಗುತ್ತೆ? ಕ್ಯಾಮ್ರಾ ನಿಗ್ರಕ ಹೊಡಿಯೋ ನೋಡೋಣ. ಆಯ್ತು, ಹೊಡಿಯೋ. ನಿಕ್ಕು ದಮ್ಮುಂಟೆ ಹೊಡಿ. ಕನ್ನಡ ಮಾತಾಡೋದು. ನಿನಗೆ ದಮ್ಮಿದ್ರೆ ಹೊಡಿ. ಆಯ್ತು, ಕನ್ನಡ ಮಾತಾಡ. ಹಾಂ, ತಿರುಗ್ಸೋದು ಹೆಂಗೆ ತಿರುಗಿಸ್ತೀನಿ ಅಂದಲ್ಲ. ಎಗ್ರಿಸಪ್ಪ ಮೇಲ್ಕೆನೆ ನೋಡೋಣ. ಏನಾಗಲ್ಲ, ಸುಮ್ಮನಿರಲ್ಲ. ಅದು ಎಗ್ರಿಸ ಮಚ್ಚ. ಹಾಂ, ಲೈ ನೀನಿದ್ಯಾ ನನ್ನ ಮಗ? ಹೊಡಿಯೋದು ಅದೊಂದು ಬಾಟ್ಲದು ಇದು ಓಪನ್ ಮಾಡೋಕೆ ಗೊತ್ತಿಲ್ವಾ? ತುಳಿಬೇಕು ಅನ್ಸುತ್ತೆ ಕಾಲಲ್ಲಲ್ವಾ? ಹೊಡಿಯಲ್ಲ. ಆಗಲ್ಲ ಬಿಡ್ರೋ ನಿನ್ನ ಕೈಲಿ. ಬಿಡ್ರಿ, ಆಗಲ್ಲ ಬ್ರೋ. ಎಷ್ಟೊತ್ತು ವೆಯ್ಟ್ ಮಾಡೋದು? ಹಾಂ, ಒಳ್ಳೆ ಮದುವೆ ಮನೆಗೆ ಬಂದಂಗೆ ಗೊತ್ತಾಗ್ರು ದೇವಸ್ಥಾನಕ್ಕೆ. ಬೆಳಿಗ್ಗೆ 2 ಅವರಿಂದ ವೆಯ್ಟ್ ಮಾಡ್ತಿರೋದು ನೋಡಪ್ಪ. ಅದೇ ಗಂಡು. ಹಾಂ, ಈ ಗಂಡಿಗೆ ವೆಯ್ಟ್ ಮಾಡ್ತಿದ್ದೆ ಅಲ್ಲ 2 ಅವರಿಂದ. ಹಾಂ, ಬಾಬ್ರ ಅದನ್ನ ತಿರ್ಗ್ಸಕ್ಕೆ ಹುಡುಗ ಹೊಡಿತದೆ ಅಂತ ಸತೀಶ್ ಹೊಲ್ಟೇನಪ್ಪ, ನಿಂದು ಮುಗಿತೇನಪ್ಪ? ಹೋಗೋಣೇನಪ್ಪ? ಸಮಾಧಾನ ಆಯ್ತಾ? ಹಾಂ, ದೇವಸ್ಥಾನಕ್ಕೆ ಹೋಗೋದು ಮಧ್ಯಾಹ್ನ ಮೇಲೆ ಅಲ್ಲ. ಹಾಂ, ಹೇಳೋಣ, ಏನು ಹುಡ್ಗ್ಯೋಣ ಹೇಳ್ತೀನಿ. ನೋಡಲ್ಲ ನೋಡು, ಏನು ಹುಡುಕ್ತಾ ಇದೆಯಲ್ಲ ಸತ್ತಣ್ಣ? ಮುಚ್ಚಿ ಒಂಥರ ಕಟ್ಟು ನೀನಾದಂಗೆ ಆಗ್ಬಿಡ್ತಲ್ಲ ಇದಾಕೋ. ಅದಾ? ಮೇಲ್ಗಡೆ ದಪ್ಪ ಇದು. ಹಾಂ, ಅದಾ? ನಾನು ಅದಂಗೆ ಆಯ್ತಾ? ನಾನು ಕೆಳಗಡೆ ದಪ್ಪ, ಮೇಲ್ಗಡೆ ಸಣ್ಣ ಇದ್ದೀನಿ. ಅದೇನೋ ಸಾಧನೆ ಮಾಡ್ತಾನೆ ಗುರು, ಅದನ್ನ ನೋಡ್ಲೇಬೇಕು ಇವತ್ತು. ಅದೇನೋ ಹೊಡೆದಾಗ್ತಾನಂತೆ. ಹಾಂ, ಏರೋಟ್ ಆಯ್ತು. ಇದೆಲ್ಲ ಈಗ ತಾನೇ ಹೊಡಿತೀನಿ ಅಂತಲ್ಲ. ನಡೀರಪ್ಪ ಹೋಗೋಣ. ಅಂತೂ ಇಂತೂ 2-3 ಅವರ್ ಕಾಯ್ದಿದ ಮೇಲೆ ಅಣ್ಣವ್ರು ಬಂದಿದ್ದಾರೆ. ಇವಾಗ ಹೋಗ್ಬೇಕು. ಯಾವ ಊರಲ್ಲಿದ್ದೀವಿ ಮಚ್ಚ ಇವಾಗ ಪ್ರಾಪರಾಗಿ? ಬಳಗೆರೆ ಗೇಟು. ಬಳಗೆರೆ ಗೇಟಿಂದ ಹೋಗ್ಬೇಕು. ಯಾಕಲ್ಲ ಹಂಗೆ ಕುಣಿತಾ ಇದೆಯಾ ಮಚ್ಚ ನೀನು? ಬರ್ರಪ್ಪ ಬನ್ನಿ. ಹಾಂ, ಜರ್ನಿ ಸ್ಟಾರ್ಟ್ಸ್. ಎಲ್ಲ ಹಾಯ್ ಮಾಡು ಮಚ್ಚ. ಇವ್ರು ನೋಡಿ, ಇವರು ದೀಪಣ್ಣ. ಹಾಯ್ ಮಾಡಪ್ಪ ಅಲ್ಲಿ. ಮಾತಾಡೋದ್ ಬಿಟ್ಟು ಈ ಕಡೆ ನೋಡು. ಕಿತ್ತಾಕ ಫೋನ್ ಅದು. ತಲೆ ಹಿಡ್ಕಂತದೆ, ಕೈ ಹಿಡ್ಕಂತದೆ, ಕಾಲು ಹಿಡ್ಕಂತದೆ. ಬರೀ ನಾಟಕ ಆಡ್ತಾನೆ ಗುರು, ಬರೀ ನಾಟಕ ಆಡ್ತಾನೆ. ನನಗೆ ತಲೆನೇ ಐತದೆ, ಬಂದ್ಬಿಟ್ಟಲ್ಲ. ನಾವೆಲ್ಲ ಕರೆದು ಬರೀ ಸುಳ್ಳು. ಅದು ಯಾಕಲ್ಲ ಹಂಗಿತ್ತಾಡ್ತಾ ಇದ್ದೀರಲ್ಲ? ಫೈನಲ್ಲಿ ಒಳ್ಳೆ ದರ್ಶನ ಆಯಿತು ಗುರು. ಒಳಗಡೆ ಎಲ್ಲ ವಿಡಿಯೋ ಎಲ್ಲ ಮಾಡೋಕ್ಕೆ ಬಿಡಲ್ಲ, ಮೊಬೈಲೆಲ್ಲ ಕಿತ್ಕೊಂತಾರೆ. ಹಂಗಾಗಿ ಇವಾಗ ದರ್ಶನ ಮಾಡ್ಕೊಂಡು ಇವಾಗ ಆಚೆ ಬಂದಿದ್ದೀವಿ. ಮತ್ತೆ ನೆಕ್ಸ್ಟ್ ಎಲ್ಲಿಗೆ? ಗೌಡ್ಗೆರೆಗ ತಂಪು ಸೌತೆಕಾಯಿ. ಅದೇನು ಒಳ್ಳೆ ಮಾತಾಡು ಬಾಯಲ್ಲಿ, ಒಳ್ಳೆ ಸತನ ಕನ್ನಡ ಮಾತಾಡಿದ್ದೀನಿ. ನೀನು ಕನ್ನಡ ಅಣೆ ಬಿಡಿಸಲ್ಲ. ಕಾಸು ಕೊಟ್ಟೆ ಅಂತ. ಹಾಂ, ನನ್ನ ಭಕ್ತಿ ಎಷ್ಟೋ ಕೊಟ್ಟೆ ಬಿಡಪ್ಪ. ಅದನ್ನೆಲ್ಲ ಹೇಳಕ್ಕಾಗ್ತದ ಕೊಟ್ಟಿರೋದ? ಸೌತೆಕಾಯಿಗೆ ಮನು ಬಡ ಬಂದು ಕಣಪ್ಪ. ತಿನ್ನಲೇ ಇಲ್ಲ ಕಣದ ಜಾಸ್ತಿ ಡಬ್ಬನ ತಂದ್ಬಿಡ್ಲಿಲ್ಲ. ತಂದ್ಬಿಡೋ ಗೊತ್ತಿಲ್ವಾ? ಉಪ್ಪ ಸೌತೆಕಾಯಿಗೆ ಉಪ್ಪು ಖಾರ ಇದ್ರೆ ಸೂಪರ್ ಆಗಿರ್ತದೆ. ಏನು ದೀಪಣ್ಣ ನೀವ್ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿರೋದು? ಅವು ಹೆಂಗೆ ಸಾವಿರ ಕಷ್ಟ.
ಕಷ್ಟ ಯಾರಿಗಿರಲ್ಲ, ಇದ್ದಾಗ ನಿಮ್ದಾಗಿರ್ಬೇಕು. ಗಾಡಿ ಮಾಡಿ ಸುಬ್ಬಕೊಂಡ್ ಬಿಡೋಗ್ಬೇಕು ನೀವು. ಹ್ಞೂ ಯಾಕೆ ಹಿಂಗೆ ಅಯ್ಯೋ ಅನ್ಸ್ತೇಳಿ ನಮ್ಮನ್ನ? ನಾನೇನು ಅಯ್ಯೋ ಅನ್ನಿಸ್ತಾ ಇದ್ದೀನಿ. ಗೋನು ಅವನ ಅವ ಹಿಂಗೆ ಸಾವಿರ ಕಷ್ಟ ಹಿಂಗೆ ಕ್ಲಿಯರ್ ಮಾಡೋಕೆ ಆಗ್ತದ. ಕಷ್ಟ ಎಲ್ಲರಿಗೂ ಗೊತ್ತದ. ಇದ್ದಾಗ ನಿಮ್ದಾಗ ಚೆನ್ನಾಗಿರ್ಬೇಕು. ನಾಳೆಗೆ ಸಾಯ್ತೀವೋ ನಾಡ್ದು ಸಾಯ್ತೀವ ಹಂಗಂತ ಹೇಳವ್ರಿಗೆ. ಹೆಂಬ ಅಷ್ಟೇ. ಅವ್ನು ಇವತ್ತು ಹೋಗ್ತೀವೋ ನಾಳೆಗೆ ಹೋಗ್ತೀವೋ ನೋಡ್ಪಾಪ ಇರೋ ತಕ್ಕ. 5:30 ಸ್ಟೇಟಸ್ ಆಗ್ತಾ. ಅಷ್ಟೇ ಬ್ರೋ, ಎಲ್ಲ ಅಷ್ಟೇ. ಬೆಳಿಗ್ಗೆ 5:15 ಸ್ಟೇಟಸ್ ಆಗ್ತಾ 10 ಗಂಟೆಗೆ ಪಾಲ್ಟಿ ಇಲ್ಲ. ಇದ್ರೆ ನಿಮ್ದೇ ಇರ್ಬೇಕು. ಅದಕ್ಕೆ ಇರೋ ತಕ್ಕ ನೋಡ್ಬಿಟ್ರೆ ಯಾರೋ ಬೇಕು ಅಂತ ಮಾಡ್ತಾರೆ ಅನ್ನೋದು. ಚಿಕ್ಕಣ್ಣ ಸ್ವಾಮಿಗೆಲ್ಲ ಇಷ್ಟೊಂದು ಜನ ಬರ್ತಾರಲ್ಲ, ಸೊ ಇದ್ರ ಪವರ್ ಏನು? ಕುತ್ಕೊಂಡಾಗ ಪವರ್ ಎಲ್ಲ ಹೇಳ್ಬಾರ್ದು. ಅಲ್ಲ ಅಲ್ಲ, ದೇವ್ರಿಗಿರೋ ಪವರ್ ದೇವ್ರಿಗೆ ಐತೆ, ಅದನ್ನ ಹೇಳ್ಕೋಬಾರ್ದು. ಸರಿ ಹೇಳ್ತೀನಿ ಕೇಳ್ಸಿ. ಓಕೆ ಮಚ್ಚ. ದೇವ್ರಲ್ಲಿ ಕೇಳ್ಕೊಬೇಕಷ್ಟೇ. ದೇವರೇ ಎಲ್ಲ ಮಾಡಂಗೆ ನಾವೇ ಹಾಕಿ ನೀನು ಯಾಕೆ ನಿಂತಿದ್ದಿ ಚಪ್ಪಲಿ ಹಾಕೊಂಡು? ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಅರ್ಥ ಆಯ್ತಾ? ಹಿಂಗೆ ನಮ್ಮ ಚಿಕ್ಕಪ್ಪ ಹೇಳ್ತಾನೆ ಎಲ್ಲ. ನಮ್ಮ ಚಿಕ್ಕಪ್ಪನ ಒಂದೊಂದು ಯೂಟ್ಯೂಬ್ ಚಾನಲ್ ಹೊಸ್ದಾಗಿ ನಾನೇ ಸ್ಟಾರ್ಟ್ ಮಾಡಿಸ್ತಿಲ್ಲ. ನಾನು ಅದರಲ್ಲೇ ಪೂರ್ತಿ ಒಂದು ಹೇಳ್ತಾನೆ ನೋಡ್ಬೇಕು ಮಚ್ಚ. ಅವನು ಇದ್ರ ಬಗ್ಗೆ ಎಲ್ಲ ಸಕ್ಕತ್ತಾಗಿ ಹೇಳ್ತಾನೆ. ತಲೆ ಎಲ್ಲಿ ಬಾಚಬಾರ್ದು, ತಲೆ ಎಲ್ಲಿ ಬಾಚಬೇಕು ಮಚ್ಚ. ನೆಕ್ಸ್ಟ್ ಎಲ್ಲಿಗೆ ಇವಾಗ? ಇಲ್ಲಿ ಇದು ಓಕೆ, ಕುಣಿಗಲ್ ಏನಕ್ಕೆ ನೆಕ್ಸ್ಟು? ದೇವಸ್ಥಾನ. ಅಲ್ಲಿ ಯಾವ ದೇವಸ್ಥಾನ ಐತೆ? ಪಂಚಮುಖಿ ಆಂಜನೇಯ. ಅದಕ್ಕೆ ನಾವು ನೆನ್ನೆ ಹೋಗಿ ಬಂದವರು ಬಾಗುರು ಕುಣಿಗಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೋಗಿ ಬರೋಣ. ಅದು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತಾರ ನೋಡೋಣ. ಅಲ್ಲ ಗುರು, ಇವ್ನಿಗಿರೋ ಕೂರು ಎಷ್ಟು ಜನ ಹುಡುಗಿರು. ಸಿಂಬಲ್ ಸಾಫ್ ಮಾಡಲ್ಲ. ಚಿಕ್ಕಣ್ಣ ಸ್ವಾಮಿ ಟೆಂಪಲಿಂದ ಹೊರಡ್ತಾ ಇದೀವಪ್ಪ. ಮೆತ್ತಗೋ ಮಚ್ಚ. ಯಾಕೆ ನೀನು ನನ್ನ ಮಕ್ಳು ಪಲ್ಸಲ್ ಗಾಡೀಲಿ ತುದಿಲಿ ಕುಂಡಿಸ್ಕೊಂಡು ಏನು ಆಟ ಆಡ್ತಾರೆ ಗುರು ಬೆಳಿಗ್ಗೆ? ಹಾಕಲ್ಲ ಅದೇ ನಾನು ಕೇಳ್ತಾ ಇರೋದು. ಕುಣಿಗಲ್ ಅಂತಾರೆ, ಎಲ್ಲಂತಾರೆ? ಕುಣಿಗಲ್ಲ ನೆಕ್ಸ್ಟ್ ನೆಕ್ಸ್ಟ್ ಕುಣಿಗಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ನನಗೂ ಗೊತ್ತಿಲ್ಲ. ಅವ್ರು ಹೇಳೋದು ನಾನು ಕೇಳ್ತಾ ಇದ್ದೀನಿ. ಜರಗಾಲ ಮುಂದಕ್ಕೆ ಹಿಂಗೆ ಕೂತ್ಕೊಂಡು ಎಲ್ಲಿ ಕೂತ್ಕೊಂಡ್ಲಿ ನಾನು? ಜಾಸ್ತಿ ಬೇಗ ಒಳ್ಳೆದಲ್ಲ ಕಣ ಮಚ್ಚಿ. ಬೇಗವಾಗಿ ಲಕ್ಷ್ಮೀ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಏನೋ ಒಂದು ವ್ಯವಸ್ಥೆ ಮಾಡೋಣ ಬನ್ನಿ ಬ್ರೋ. ಹೋಗೋ ಅಷ್ಟರಲ್ಲಿ ಎಂತೆಂಥ ಗಾಡಿಗಳು ಎಂತೆಂಥ ಬಸ್ಸು ಮಾಡೋರು ಅವನ್ನೆಲ್ಲ ಬಿಟ್ಬಿಟ್ಟು ಬೈಕಾಗಿ ಕರ್ಕೊಂಡ್ಬಂದಿದ್ರಲ್ಲ. ಇಲ್ಲ ಇಲ್ಲ, ಏನೋ ಒಂದು ಲೆಕ್ಕಾಚಾರ ಮಾಡ್ತೀವಿ. ಅದು ವೀವ್ ನಮಗೆ ವೀವ್ ಇಂಪಾರ್ಟೆಂಟ್. ಬೈಕಾಗೆ ಬಸ್ಸಾಗೆ ಟಿಟಿಗೆ ಬಂದರೆ ವೀವ್ ಕರೆಕ್ಟಾಗಿ ಗೊತ್ತಾಗಲ್ಲ. ಏನಂತೀವಿ ಮಚ್ಚಿ ಅವನು ಅಂಥದ್ದು ಸುತ್ತ ಕಣಲ್ಲಿ. ಯಾಕಪ್ಪ ಮುನೋರ್ ನಮ್ಮ ಮಚ್ಚಂಗೆ ಯಾಕೆ ಸಿಗ್ತೀಯ ನೀನು? ಸುಮ್ಮನೆ ಮಚ್ಚ ಹೇಳಿದ್ದೀನಿ, ನೋಡ್ಸ್ ಮಚ್ಚ ಆರಾಮಾಗಿ. ದುಡ್ಡು ಬೇರೆ ಕಳ್ಕೊಂಡು ಒಂದು ನನ್ನ ಮಗ 2,000 ಇತ್ತಲ್ಲ 4. ಮನೇಲಿ ಒಂದ್ಸತಿ ಫೋನ್ ಮಾಡಿ ಕೇಳು. ಕುಣಿಗಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಮಕ್ಕಳು ವಾಪಸ್ ಮನೆಗೆ ಕರ್ಕೊಂಡು ಹೋಗಿದ್ದಿಲ್ಲ. ಸತನ ಹೋಗತ್ ನೋಡು, ಅದನ್ನು ವಿಡಿಯೋ ಮಾಡು. ಹೋಗತ್ ನೋಡು ಮಚ್ಚ. ಯಾವ ಸ್ಟೈಲ್ ಇದು? ವೈರ್ ಅಡ್ಡ ಹಾಕ್ಬಿಟ್ಟವ್ರೆ. ನಾನು ನೋಡ್ಲಿಲ್ಲ, ಮಳೆ ಬಂದ್ಬಿಡ್ತು ಜೋರಾಗಿ. ಮಳೆ ಬಂತು ಅಂದ್ಬಿಟ್ಟು ನಾನು ಜೋರಾಗಿ ಬಂದೆ. ಮುಂದೆ ಬಂದಲ್ಲ ನಮ್ಮನ್ನು ಇದು ವೈರು ಕಾಲಿಗೆ ತಗ್ಲಾಕೊಂಡ್ಬಿಟ್ಟು ತಗ್ಲಾಕೊಂಡು ಇದು ಕೆಳಗೆ ಬಿದ್ದಾಕಣಲ್ಲಿ. ಮಂಡಿ ಕೆಳಗಡೆ ಇದೆಯಾ ಹರ್ಕೊಬಿಡ್ತಲೇ. ಆ ಕಸ್ಟಮರ್ ಕರೀತಾ ಇದೀನಿ, ಗೊತ್ತಾ ಇಲ್ಲ ಮಚ್ಚಿ. ಏನ್ ಮಾಡ್ತೀಯ? ಅಲ್ಲಿ ಹೋಗಿ ಡ್ಯಾನ್ಸ್ ಆಡ್ಕೊಂಡು ನಿಂತವ್ರೆ. ಗೊತ್ತಾಗಲ್ವಾ? ನಾವು ನೋಡು, ನಾವು ಬೈಕಲ್ಲಿ ನಿಧಾನಕ್ಕೆ ಹೋಗ್ತಾ ಇರ್ತೀವಿ. ನೋಡು ಎಷ್ಟು ಮಚ್ಚಿ ಇದು ಹೋಗ್ತಾ ಇರೋದು. ಎಷ್ಟು ಮಚ್ಚಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ತಾನಿ. 29. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಂಗಾಯ್ತು, ತಿರ್ಗಾ ಬಿದ್ದಿ ಕಾಲಿಗೆ ಏಟಾಯ್ತು. ಒಂದ್ ವಾರ ವಾಸಿ ಆಗ್ಲಿಲ್ಲ ಅದು. ಕುತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ, ಹಂಗ ಆಗ್ಬಿಡ್ತದೆ. ಬೈಕೊಂಡು ಹೋದಂದ್ರೆ ಬಿದ್ದೆ ಬರ್ಬೇಕು ಅವನು. ಬೈಕಲ್ಲ ಕಣೋ, ನನ್ ಬೈಕಲ್ ಹಾಲಿ ಎಷ್ಟು ದಿವಸ ಆಯ್ತು ಬೈಕಲ್ ಬಿದ್ದಿ. ಮತ್ತೆ ಇನ್ನೆಲ್ಲಿ ಬಿದ್ದಿತ್ತು? ಬೀಚಲ್ಲಿ ಗೋವಾ. ಮಳ್ಳಿದ್ದಕ್ಕೆ ಏನಾಗಿಲ್ಲ. ಮಳ್ಳಂದ್ರೆ ಸ್ವಲ್ಪ ಮಳ್ಳಿತ್ತು, ಮುಂದಗಡೆ ಸ್ವಲ್ಪ ಕಲ್ಲಿತ್ತು. ಮಳ್ಳಿ ಹಿಂಗ್ ಜಾರ್ಬಿಟ್ಟು ಹಿಂಗ್ ಕಲ್ ಮೇಲೆ ಬಿದ್ನಲ್ಲ, ಅದಕ್ಕೆ ಕಾಲು ಹಿಂಗ್ ಕೆಳಗಡೆ ಕೊಟ್ಬಿಟ್ಟೆ. ಅವಾಗ ಬಿದ್ದೆ. ಅಂದ್ರೆ ಈ ಚಪ್ಪಲಿ ನೋಡಿ ಸರಿ ಇಲ್ಲ, ಇದು ಕೆಳಗಡೆ ಎಲ್ಲ ಕಿತ್ತೋಗ್ಬಿಡ್ತದಲ್ಲಿ. ಇಲ್ಲಿ ಗಾಳಿಲಿ ಇಲ್ದು ಮಾತಾಡೋಣ. ಅಲ್ಲ ಗುರು, ಕುಣಿಗಲ್ ಪಂಚಮುಖಿ ಆಂಜನೇಯನ ದೇವಸ್ಥಾನ ಅಂತ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದವ್ರು ನೋಡಿ ಗುರು. ಸೊ ಇಷ್ಟೇ ಫ್ರೆಂಡ್ ಇವತ್ತಿನ ವೀಡಿಯೋ. ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಮಚ್ಚ ಬಾಯ್ ಮಾಡೋ. ಬಾಯ್. ಸರಿ ಫ್ರೆಂಡ್ಸ್, ಬಾಯ್. ನಾಳೆ ಸಿಗ್ತೀನಿ.